ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 12. ಲಿಶ್ಮೇನಿಯಾದಲ್ಲಿ ದ್ವಿವಿದಳನದ ಸರಿಯಾದ ಕ್ರಮ. ನೋಡಿ, ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಚಿತ್ರವನ್ನ ಗಮನಿಸಿ ನೀವು ಸರಿಯಾದ ಒಂದು ಕ್ರಮದಲ್ಲಿ ಅದನ್ನ ಬರಿಬೇಕು. ನೋಡಿ, ವಿದಳನ ಕ್ರಿಯೆಯಲ್ಲಿ ಮೊದಲನೇ ಹಂತದಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಆ ನ್ಯೂಕ್ಲಿಯಸ್ನ ಸಂಖ್ಯೆ ಏನಾಗತ್ತೆ, ಅದು ಒಂದ್ ಇರುವಂತದ್ದು ಡಬಲ್ ಆಗತ್ತೆ ಅಲ್ವಾ. ಇಲ್ಲಿ ನಾವು ಎಲ್ಲಿ ಎರಡು ನ್ಯೂಕ್ಲಿಯಸ್ ಅನ್ನ ನೋಡ್ಬೋದು. ನೋಡಿ, ಇದು ಮೊದಲನೇ ಹಂತದಲ್ಲಿ ಈ ರೀತಿಯಾಗಿರತ್ತೆ, ಒಂದು ಅಂತ ತೆಗೆದುಕೊಳ್ಬಹುದು ಅಲ್ವಾ. ಎರಡನೇ ಹಂತದಲ್ಲಿ ನೋಡಿ, ಈ ನ್ಯೂಕ್ಲಿಯಸ್ ಏನಾಗತ್ತೆ, ಒಂದಿರುವಂತದ್ದು ಎರಡಾಗಿದೆ, ಅದರಿಂದ ಮೂರು. ನಂತರ ನ್ಯೂಕ್ಲಿಯಸ್ ಡಿವಿಷನ್ ಆಗತ್ತೆ. ಅದಾದ ಮೇಲೆ ಏನಾಗತ್ತೆ, ಸೈಟೋಪ್ಲಾಸಮ್ ಅಂದ್ರೆ ಕೋಶ ದ್ರವ್ಯದ ವಿಭಜನೆಯಾಗುವ ಮುಖಾಂತರ ಏನಾಗತ್ತೆ, ಎರಡು ನ್ಯೂಕ್ಲಿಯಸ್ಗಳು ಏನಾಗತ್ತೆ ಒಂದೊಂದು ಭಾಗಕ್ಕೆ ವರ್ಗಾವಣೆ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೋಶ ದ್ರವ್ಯದ ವಿಭಜನೆ ಶುರುವಾಗಿದೆ, ಆದ್ರಿಂದ ನಾಲ್ಕು. ನೋಡಿ, ಎರಡನೇ ಒಂದು ಚಿತ್ರದಲ್ಲಿ ಏನ್ ನೋಡ್ಬೋದು, ಎರಡು ಲಿಶ್ಮೇನಿಯಾ, ಒಂದು ಇದರಿಂದ ಏನಾಗ್ತಾ ಇದೆ, ಎರಡು ಆ ವಿದಳನ ಕ್ರಿಯೆಯಿಂದ ಎರಡು ಹೊಸ ಜೀವಿಯಾಗಿ ಉತ್ಪತ್ತಿ ಆಗ್ತಾ ಇರೋದನ್ನ ನೋಡ್ಬೋದು. ನೋಡಿ, ಈ ಆಪ್ಷನ್ ಇದೆಯಾ, ಒಂದು, ಮೂರು, ನಾಲ್ಕು, ಎರಡು ಅಲ್ವಾ. ಸೊ ಈ ಒಂದು ಕ್ರಮವನ್ನ ನಾವು ಸರಿಯಾದ ಕ್ರಮ ಅಂತ ಹೇಳ್ಬೋದು. ಆಪ್ಷನ್ ಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು.